ಪ್ರತಿಯೊಬ್ಬ ಪ್ರೇಕ್ಷಕರಲ್ಲೂ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ, ಇದು ಫಸ್ಟ್ ಟೈಮು ಒಂದು ಮೂವಿನ ಮಾಡಬೇಕು ಅಂತ ಹೆಜ್ಜೆ ಇಟ್ಟಿದ್ದಾರೆ. ಈ ಹೆಜ್ಜೆಗೆ ತಾವೆಲ್ಲರೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ನೀವು ನೋಡಿ ನೀವೆಲ್ರಿಗೂ ಶೇರ್ ಮಾಡ್ತಾಯಿದ್ರೆ ಇದೊಂದು ದೊಡ್ಡ ಬಹುಮಟ್ಟದಲ್ಲಿ ಬೆಳೆಯುತ್ತಾ ಒಂದು ಮುಂದಿನ ದಿನಗಳಲ್ಲಿ ಒಂದು ಹೊಸ ದೊಡ್ಡ ಮೂವಿನ ತೆಗಿಬೋದು ಅಂತ ನಾನು ಒಂದು ಕನಸನ್ನ ಕಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾನೆ ಸರ್. ಅವನು ಇನ್ನೂ ಮುಂದೆ ಚೆನ್ನಾಗಿ ಬೆಳಿಬೇಕು ಅಂತ ನನ್ನ ಆಸೆ. ಜನ ಸಪೋರ್ಟ್ ಮಾಡಬೇಕು. ಜನ ಸಪೋರ್ಟು ನನ್ನ ಮಗನ ಮೇಲೆ, ಜನಗಳ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲ ನನ್ನ ಮಗನ ಮೇಲೆ ಇರಲಿ ಅಂತ ನಾನು ಕೇಳ್ತೀನಿ. ಇದು ಫಸ್ಟ್ ಮೂವಿ ಆದರೂ ಸಮೇತ ಸೂಪರ್ ಆಗಿದೆ, ಬೇರೆ ಮಾತೇ ಇಲ್ಲ, ನೆಕ್ಸ್ಟ್ ಲೆವೆಲ್. ತುಂಬ ಚೆನ್ನಾಗಿದೆ ಸರ್ ಮೂವಿ. ತುಂಬ ಚೆನ್ನಾಗಿ ಅನಿಸ್ತು ಮೂವಿ. ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಸ್ಟ್ರಗ್ಲಿಂಗ್ ಡೇಸ್ ನಮ್ಮ ಅಕ್ಕ ಆ್ಯಕ್ಟ್ ಮಾಡಿರೋದ್ರಿಂದ ಗೊತ್ತು ನನಗೆ. ಸೊ ಮೂವಿ ಹಿಟ್ ಆಗಲಿ ಅಂತ ಹೇಳ್ತೀನಿ. ಎಲ್ಲ ಆ್ಯಕ್ಟರ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಅಂತೂ ಇನ್ನೂ ಸೂಪರ್ ಆಗಿದೆ, ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡಿ. ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. 100% ಎಫರ್ಟ್ಸ್ ಕೊಟ್ಟು ಮಾಡಿದ್ದಾರೆ. ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು. ಅವ್ರು ಹಾಕಿರೋ ಸ್ಟ್ರಗಲ್ಸ್ಗೆ ನಮ್ಮ ಕನ್ನಡ ಮೂವಿನ ನಾವೇ ಬೆಳೆಸಬೇಕು. ಸೊ ಎಲ್ಲರೂ ನೋಡಿ. ಆಲ್ ದ ಬೆಸ್ಟ್ ಸರ್. ಮೂವಿ ಸಖತ್ತಾಗಿದೆ. ಆ್ಯಕ್ಚುಲಿ ಕ್ಯಾಸ್ಟಿಂಗ್ ಆಗಿರ್ಬೋದು, ಆಮೇಲೆ ಮ್ಯೂಸಿಕ್ ಆಗಿರ್ಬೋದು, ಡೈರೆಕ್ಷನ್ನು, ಸಿನಿಮಾಟೋಗ್ರಫಿ ಸಖತ್ತಾಗಿದೆ. ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ಮೂವಿ ತೋರ್ಸೋದು ಸಖತ್ ಕಷ್ಟ. ಫೋನಲ್ಲಿ ನೋಡೋದು ಬೇರೆ ಥರ ಇರುತ್ತೆ, ಸ್ಕ್ರೀನ್ ಮೇಲೆ ತೋರ್ಸೋಕ್ಕೆ ಸಖತ್ ಸ್ಟ್ರಗಲ್ ಇರುತ್ತೆ. ಸೊ ಸಖತ್ತಾಗಿ ತೋರಿಸಿದೆ. ಸೊ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಒಂದು ಕ್ರಿಯೇಟರ್ ಆಗಿ ಈ ಲೆವೆಲ್ ಮಾಡೋದು ತುಂಬ ಸುಲಭವಾಗಿರೋ ಮಾತಲ್ಲ, ತುಂಬ ಅದ್ಭುತವಾಗಿ ಮಾಡೋರೆ. ಸೊ ನನ್ನ ಕಡೆಯಿಂದ ನಾನು ಈ ಒಂದು ವೇದಿಕೆಯಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೆಕ್ಸ್ಟ್ ಯಾವುದೇ ಒಂದು ಕ್ರಿಯೇಟರು ಏನೇ ಒಂದು ಶಾರ್ಟ್ ಫಿಲಮ್, ಏನೇ ಒಂದು ಮೂವಿ ಮಾಡಬೇಕಂದ್ರೆ ಓಪನ್ ಚಾಲೆಂಜ್ ನಾನು ಪ್ರೊಡ್ಯೂಸಿಂಗ್ ಮಾಡ್ತೀನಿ. ನನ್ನ ಡೈರೆಕ್ಷನಲ್ಲಿ ಒಳ್ಳೆ ಅದ್ಭುತವಾಗಿ ಕೊಡ್ತೀನಿ. ಓಪನ್ ಚಾಲೆಂಜ್ ಬರ್ದಿಕೊಳ್ಳಿ. ಸೊ ಎಷ್ಟೇ ಆಗಲಿ ದುಡ್ಡು ಓಪನಾಗಿ ಹೇಳ್ತೀನಿ, ನನ್ನ ಪ್ರೊಡಕ್ಷನಲ್ಲಿ ನಾನು ಕೊಡ್ತೀನಿ. ನಮ್ಮ ಕ್ರಿಯೇಟರ್, ನಮ್ಮ ಕನ್ನಡ ಕ್ರಿಯೇಟರ್ ಪ್ರತಿಯೊಬ್ಬರು ಮಾಡಲಿ, ನಾನು ಬರ್ಕೊಡ್ತೀನಿ. ಡಾಲಿ ಮನೋಜ್ಗೆ ಈ ಒಂದು ಕ್ಯಾರೆಕ್ಟರ್ ಅದ್ಭುತವಾಗಿದೆ. ಸೊ ನಮ್ಮ ಅಪ್ಕಮಿಂಗ್ ಆ್ಯಕ್ಟರು, ನಮ್ಮ ಹೊಸ ಹೀರೋ ಬರ್ತವ್ರೆ. ಬ್ರೋ ಒಂದೆರಡು ಮಾತು ಹೇಳಿ ಬ್ರೋ. ನಿಂದ ಇಲ್ಲ ಕೇಳು. ಸೊ ನಮ್ಮ ನೆಕ್ಸ್ಟು ಹೀರೋ. ಸೊ ತುಂಬ ಜನಕ್ಕೆ ಗೊತ್ತಾಗ್ತಾಯಿಲ್ಲ ಆಲ್ರೆಡಿ ಸರ್. ಶಾರ್ಟ್ ಮೂವಿ ಆದರೂ ಸೂಪರ್ ಆಗಿದೆ ಸರ್. ಹಳೇದು ನಾವು SSLC ಓದಬೇಕಾದ್ರೆ ಯಾವ ಥರ ಹೆಂಗಿದೆ ಏನೋ ಒಂಥರ ಒಂದು ಹಳೇದು ನೆನಪುಗಳಿಗೆ ಕರ್ಕೊಂಡೋಗ್ಬಿಟ್ಟಿದೆ. ಅಷ್ಟೊಂದು ಶಾರ್ಟ್ ಮೂವಿ ತೆಗೆದಿದ್ದಾರೆ. ಅವ್ರ ಟೀಮ್ಗೆಲ್ಲ ಒಳ್ಳೆಯದಾಗಲಿ. ಡಾಲಿ ಮನೋಜ್ ಅವ್ರ ಕುಟುಂಬಕ್ಕೆ ಎಲ್ಲ ಒಳ್ಳೇದಾಗಲಿ ಸರ್. ಇನ್ಮೇಲೆ ಚೆನ್ನಾಗಾಗಲಿ ಅಂತ ಆಗಿದೆ. ನಾನು ಬಕಾಸ್ ಸರ್ ಅವ್ರ ಡೈರೆಕ್ಷನಲ್ಲಿ ಲಾಸ್ಟ್ ಒಂದು ಶಾರ್ಟ್ ಮೂವಿ ಮಾಡಿದ್ದೆ, ಶಾರ್ಟ್ ಲವ್ ಸ್ಟೋರಿ ಅಂತ. ಅವ್ರ ಜೊತೆ ವರ್ಕ್ ಮಾಡಿದವ್ರಿಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಮೂವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಟು ವೆಡ್ಡಿಂಗ್ ಕಾರ್ಡ್. ಥ್ಯಾಂಕ್ ಯು. ನನಗೆ ಈ ವೆಡ್ಡಿಂಗ್ ಕಾರ್ಡ್ ಮೂವಿ ಮಾಡಿದ್ಮೇಲೆ ನನಗೆ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ ಅಂತ ನನಗೆ ಒಂಚೂರು ಕ್ಲಾರಿಟಿ ಇರಲಿಲ್ಲ. ಬಟ್ ನನ್ನ ಮೇಲೆ ನನಗೆ ನಂಬಿಕೆ ಇತ್ತು, ಏನೋ ಒಂದು ಮಾಡ್ತೀನಿ ಅಂತ. ಅದಕ್ಕೆ ಒಂದು ಕಷ್ಟಪಟ್ಟು ನಮ್ಮಪ್ಪ ಸಿಕ್ಕಾಪಟ್ಟೆ ಇದಕ್ಕೆ ನನ್ನನ್ನು ನಂಬಿ ದುಡ್ಡು ಹಾಕಿದ್ದಾರೆ. ಅದಾದಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಇವರು ನಮ್ಮ ಮಾವ ಮನು ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಸಾಕಿ ಬೆಳೆಸಿ ಇವತ್ತು ಅವ್ರಿಗೆ ನೋಡಿ ಏನನ್ನಿಸ್ತು ಅಂತ ಕೇಳಬೇಕು ಅಂತ ಅದೀನಿ. ಏನನ್ನಿಸ್ತು? ಇಲ್ಲ, ತುಂಬ ಚೆನ್ನಾಗಿದೆ ಮನೋಜ್. ನೀನು ತುಂಬ ಚೆನ್ನಾಗಿ ಮೂಡ್ ಬಂದಿದೆಯಾ. ನಮಗಂತೂ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಸರ್. ಜ್ಞಾಪಕ ಮಾಡೋದೊಂದು ಫಿಲಿಮ್ ಚೆನ್ನಾಗಿ ಮಾಡಿದ್ದಾರೆ. ನ್ಯಾಚುರಲ್ ಆಗಿ ದೊಡ್ಡ ಸ್ಟೋರಿ ಈಗ ಚಿಕ್ಕದಾಗಿ ಸೂಪರ್ ಆಗಿ ತೋರಿಸಿದ್ದಾರೆ. ಆಲ್ ದ ಬೆಸ್ಟ್ ಆ ಟೀಮ್. ಸರ್ ಒಂದಲ್ಲ ಒಂದ್ಸತಿ 100% ಮೇಲೆ ಬರುತ್ತಾನೆ ಅಂತ ನಮಗೆ ಕನ್ಫರ್ಮೇಷನ್ ಇತ್ತು. ಬಟ್ ಆದರೆ ಈಗ ಕಾಣಿಸ್ಕೊಂಡಿದ್ದಾನೆ. 100% ಬೆಳಿತಾನೆ, ಮೇಲೆ ಬಂದೇ ಬರುತ್ತಾನೆ ಸರ್. ಮೂವಿ ಮಾತ್ರ ಸಕ್ಕತ್ತಾಗಿದೆ, ಎಕ್ಸಲೆಂಟ್ ಆಗಿದೆ ಸರ್. ನಾವು ಆ್ಯಕ್ಟ್ ಮಾಡಿದಾಗ ಹೆಂಗೆ ಬರುತ್ತೋ ಅಂತ ನೋಡ್ತಾ ಇದ್ದೇವೆ. ಬಟ್ ಇವಾಗ ಸ್ಕ್ರೀನಲ್ಲಿ ನೋಡಿದಾಗ ಸಖತ್ತಾಗಿದೆ. ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡಿ. ಇದನ್ನು ಇವಾಗ ಏನವರು ಈ ಚಿಕ್ಕ ಸ್ಕ್ರೀನಲ್ಲಿ ಮಾಡಿದ್ದಾರೆ, ದೊಡ್ಡ ಸ್ಕ್ರೀನಲ್ಲಿ ಬರಬೇಕು. ಆ ಥರ ಸಪೋರ್ಟ್ ಮಾಡಿ. ಸಿಂಪಲ್ ಆಗಿ ಸ್ವೀಟ್ ಮೆಮೊರೀಸ್ ಥರ ಇದೆ ಮೂವಿ. ಚೆನ್ನಾಗಿದೆ. ಮಾತಾಡಿ. ಡಾಲಿ ಮನೋಜು ಮತ್ತು ರಿಚಿ ಕಿಡ್ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಬಕಾಶ್ ಅವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಈ ವೆಡ್ಡಿಂಗ್ ಕಾರ್ಡ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಶಾಲಾ ಸ್ಕೂಲ್ ದಿನಗಳಲ್ಲಿ ಏನೋ ಒಂದು ನೆನಪಿತ್ತು, ಅದನ್ನು ಮತ್ತೆ ನೆನಪು ಮಾಡ್ಕೊಳ್ಳೋವಂಥ ತುಂಬ ಸೆಂಟಿಮೆಂಟ್ ಮೂವಿ. ಎಲ್ಲರೂ ನೋಡಬೇಕು ಅಂತ ಹೇಳ್ತೀನಿ. ನಮ್ಮ ಹೊಸಕೋಟೆ ಹುಡುಗದ ಆ್ಯಕ್ಟಿಂಗ್ ಅಂತೂ ಸೂಪರ್. ನಮ್ಮ ಹೊಸಕೋಟೆ ಅವರು ಹೆಮ್ಮೆ ಪಡಬೇಕು. ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ.
ಗೊತ್ತೇ ಇರಲಿಲ್ಲ ನನಗೆ, ಏನೋ ಮಾಡಿರ್ತಾರೆ ಅಂದ್ಕೊಂಡೆ. ಬಟ್ ಈ ರೀತಿಯಲ್ಲಿ ಇಷ್ಟು ರಿಚ್ ಆಗಿ ಇಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರಿಗೆ ಯಶಸ್ಸು ಸಿಗಲಿ. ಅದೇ ರೀತಿ ಅವ್ರ ತಂದೆಯವರು ಇವ್ರು ನಂಬಿ ಪ್ರೊಡ್ಯೂಸರ್ ಪಾತ್ರ ಮಾಡಿದ್ದಾರೆ. ಒಳ್ಳೇದಾಗಲಿ ಸರ್. ಸರ್ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಹುಡುಗರೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಟೈಮ್. ಎಲ್ರಿಗೂ ನಮಸ್ಕಾರ. ಮೂವಿ ಮೇಕಿಂಗು ಹಾಗೂ ಔಟ್ಪುಟ್ಟು ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋದಕ್ಕೆ ಶಾರ್ಟ್ ಮೂವಿ ಅಂತಲೇ ಅನಿಸಲ್ಲ, ಫ್ಯೂಚರ್ ಮೂವಿ ಅಂತಲೇ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಫಿಲಮ್ ಮಾತ್ರ ಸೂಪರ್ ಆಗಿದೆ. ನನ್ನ ಮಗಳು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಚೆನ್ನಾಗಿತ್ತು. ಅಣ್ಣ ಅಂತೂ ತುಂಬ ಚೆನ್ನಾಗಿ ಪ್ರೊಜೆಕ್ಟ್ ಆಗಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ಸು ಚೆನ್ನಾಗಿದೆ. ಜೆನ್ಜಿ ಸ್ಟೂಡೆಂಟ್ಸ್ ಅಂತೂ ತುಂಬ ರಿಲೇಟಬಲ್ ಆಗುತ್ತೆ. ಮೂವಿ ನೋಡಿ ಸಪೋರ್ಟ್ ಮಾಡಿ. ಫುಲ್ ಆ್ಯಕ್ಟಿಂಗ್ ಮಾಡಿದ್ದಾನೆ, ಇನ್ಕ್ಲೂಡಿಂಗ್ ಎವ್ರಿ ಕ್ಯಾಸ್ಟಿಂಗ್, ಇನ್ಕ್ಲೂಡಿಂಗ್ ಡೈರೆಕ್ಟರ್ ಫುಲ್ಲಿ ಎಲ್ಲ ಡೀಟೇಲಿಂಗಲ್ಲಿ ಕೊಟ್ಟಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಈವನ್ ದ ಸಿಂಗರ್ ಆಲ್ಸೋ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ವೆರಿ ಬೆಸ್ಟ್ ಮನೋಜ್. ಗುಡ್ ಲಕ್. ಬರೀ ಜೆನ್ಜೀಸ್ ಎಲ್ಲ ಸೂಟ್ ಆಗೋದಲ್ಲ, 90ಸ್ಗೆ ಸೂಟ್ ಆಗುತ್ತೆ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ವೆಡ್ಡಿಂಗ್ ಕಾರ್ಡ್ ಟೀಮ್. ಆಲ್ ದ ಬೆಸ್ಟ್ ವೆಡ್ಡಿಂಗ್ ಕಾರ್ಡ್ ಟೀಮ್.